ಕದಡಿದ ಸಲಿಲಂ ತಿಳಿವಂದದೆ. ಈ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸಿದೆ. ಪದ್ಯವನ್ನು ಇಲ್ಲಿಂದ ಈಗ ಸ್ಟಾರ್ಟ್ ಮಾಡ್ತೀನಿ. ಇತ್ತ ದಶಾನನಂ ನಿಜವ ದೂಜನಮಂ ಕೊಳಚಾಡಿ ಕಾಡಿದು ನೃತ್ಯ ವಿರೋಧಿ ಕೇಚರ ನಿಕ್ಕುವ ಬಲ್ಮುಡಿಸಿಂದೆ ಬಂದು ಪೋಯೈ ಎತ್ತಿ ಬವೈರಿಯಂ ತೊದಳೆ ಕೆಂಗಳೆ ಮೂಡಿದ ಭೃಂಗಮಾಲಿನಿ ಏದಳೆತ್ತನೆ ನೋಡಿದಂ ಮಯತನೂಜೆಯ ಬಾಡಿದ ವಕ್ರಪದ್ಮಂ. ಅಂದರೆ ಇತ ದಶಗಂಟನಾದ ರಾವಣನು ಇತ ದಶಾನನಂ ನಿಜವ ದೂಜ ನಮಂ. ಅಂದರೆ ಇತ್ತ ದಶಗಂಟನಾದ ರಾವಣನು ತನ್ನ ಅಂತಃಪುರ ಸ್ತ್ರೀಯರನ್ನು ನಿಂದಿಸಿ ಏನು ಮಾಡ್ತಾನೆ, ತನ್ನ ಅಂತಃಪುರದ ಸ್ತ್ರೀಯರನ್ನು ಏನು ಮಾಡ್ತಾನೆ, ನಿಂದಿಸಿ ಕೀಳು ಮಾಡಿ ಕಾಡಿದ ಕೊಬ್ಬಿದ ವೈರಿ ಕೇಚರನನ್ನು. ಅಂದರೆ ಏನು ಅಂತಃಪುರಕ್ಕೆ ಬಂದು ಸ್ತ್ರೀಯರನ್ನು ಅವ್ರನ್ನ ನಿಂದಿಸಿ ಕೀಳಾಗಿ ಮಾತಾಡಿದ ಕೊಬ್ಬಿದ ಜನರನ್ನು ಕೇಚರರನ್ನು ಬಡಿಯುವ ಬಲುಕೋಪದಿಂದ ಏನು ಮಾಡ್ದ, ಆ ಕೇಚರರನ್ನು ಬಲ್ಮುಳಿಸಿಂದೆ. ಅಂದರೆ ಕೋಪದಿಂದ ಏಟು ತಿಂದ ಸಿಂಹದಂತೆ ಗರ್ಜಿಸುತ್ತಾ, ಅಂದರೆ ಏಟು ತಿಂದಾಗ ಸಿಂಹ ಹೇಗೆ ಗರ್ಜಿಸುತ್ತಾ ಆ ಥರ ಗರ್ಜಿಸಿಕೊಂಡು ರಾವಣ ಏನು ಮಾಡ್ತಾನೆ, ಎತ್ತಿ ಬವೈರಿಯಂ ತೊದಳೆ. ಅಂದರೆ ಕೆಂಪುಗರಿ ಮೂಡಿದ ದುಂಬಿಗಳ ಹಾಗೆ ಮಾಲೆ ಉದ್ದವಾಯಿತು ಎಂಬಂತೆ. ಅಂದರೆ ಕೆಂಪುಗರಿ ಮೂಡಿದ ದುಂಬಿಗಳೇನಾಗ್ತವೆ, ಉದ್ದವಾಗಿ ವಾಯಿತು ಎಂಬಂತೆ ಇರುವ ಕೆಂಪಾದ ಕಣ್ಣುಗಳಿಂದ, ಅಂದರೆ ಅವನ ಕಣ್ಣು ಆ ರೀತಿ ಕಾಣಿಸ್ತಿದೆ ಅಂತ ಹೇಳ್ತಿದ್ದಾರೆ. ಭೃಂಗಮಾಲಿನಿ ಎಳೆದೆನೆತ್ತನೆ ನೋಡಿದಂ ಮಯತನೂಜೆಯಾದ ಮಂಡೋದರಿಯ ಬಾಡಿದ ಮುಖದಾವರೇನು ಕಂಡನು. ಅಂದರೆ ಮಯತನೂಜೆಯಾದ ಮಯತನೂಜೆಗೆ ಹೋಲಿಸಿದರೆ ಮಂಡೋದರಿನ ಆ ಬಾಡಿದ ಮುಖವನ್ನು ನೋಡಿದನವನು. ಮುಂದೆ ನೋಡೋಣ. ಅಂತಾಕೆ ವೆರಸು ಸಮಸ್ತ ತಹಪುರಮಂ ನೋಡಿ ನಿಮಗಿನಿತು ಭಂಗವಂ ಮಾಡಿದಂಗದಾದಿಗಳಂ ಭ್ರೂ ಭಂಗ ಮಾತ್ರದೊಳೆ ಸೆಳೆಗೈದು ತಂದು ನಿಮ್ಮ ಮುಂದೆ ಬಹುಪ್ರಕಾರ ದಿಂ ಪರಿಭವಿಸಿದ ದೆಪ್ಪನೆಂದು ಸಂತೈಸಿ ಶಾಂತಿಜೀನಭವದ್ದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವತಿತ ನಿಯಮ ಅಮೃತಾಹಾರ ಮನಾರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯೆ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದಮು ದಿತ ಹೃದಯನಾಗಿ. ಅಂದರೆ ಯಾರು ನೀವು ಅಂದರೆ ಆ ಏನು ಮಂಡೋದರಿಯ ಬಾಡಿದ ಮುಖವನ್ನು ನೋಡ್ತಾನಲ್ವ, ಆಗ ಹೇಳೋ ಮಾತಿದು. ಆಕೆಯೊಡನೆ ಸಮಸ್ತ ಅಂತಃಪುರವನ್ನು ನೋಡಿ, ಆಕೆ ಮುಖವನ್ನು ನೋಡಿ ಹಾಗೆ ಅಂತಃಪುರವನ್ನೆಲ್ಲ ನೋಡ್ತಾನೆ. ನಿಮಗಿಷ್ಟು ತೊಂದರೆ ಮಾಡಿದ ಅಂಗದಾದಿಗಳು ಎಲ್ಲಿ ಅಂತ ಕೇಳ್ತಾನೆ. ಅಂದರೆ ನಿಮಗಿಷ್ಟು ತೊಂದರೆಯನ್ನು ಮಾಡಿದಾರಲ್ಲ ಅವ್ರು ಯಾರು, ಹುಬ್ಬುಗಟ್ಟಿಕೊಂಡು ಅವನು ಕೇಳ್ತಾನೆ. ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಹಲವು ಬಗೆಯಿಂದ ಏನು ಮಾಡ್ತಾನೆ, ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿ ದೆಪ್ಪನೆಂದು. ಅಂದರೆ ನಿಮ್ಮ ಮುಂದೆ ನಾನು ಸೆರೆ ಹಿಡಿದವ್ರನ್ನ ತಂದುಬಿಟ್ಟು ಹಲವು ಬಗೆಯಿಂದ ಅವಮಾನಿಸುವೆನೆಂದು ಸಂತೈಸ್ತಾನೆ. ಹಂಗಂತ ಹೇಳಿ ಶಾಂತಿಜೀನ ಭವನದೊಳಗೆ ಮಹಾಪೂಜೆಯಂ ಮಾಡಿಸಿ, ಶಾಂತಿಜೀನ ಭವನದೊಳಗೆ ಏನು ಮಾಡ್ತಾರೆ, ಮಹಾಪೂಜೆಯನ್ನು ಮಾಡಿಸಿ ನಿಯಮವನ್ನು ನಿರ್ವರ್ತಿತ ಯಮನ ಮೃತಾಹಾರ ಮನಾರೋಗಿಸಿ ತದನಂತರ, ಅಂದರೆ ಅವರಿಗೆಲ್ಲ ಪೂಜೆಯನ್ನು ಮಾಡಿಸಿ ಪೂರೈಸಿ ಅಮೃತಾಹಾರವನ್ನು ಸೇವಿಸಿ ನಂತರ ನಾನೇನು ಮಾಡ್ತೀನಿ, ತದನಂತರ ಬಹುರೂಪಿಣಿ ವಿದ್ಯೆ ಪ್ರಭಾವವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಅಂದರೆ ಬಹುರೂಪಿಣಿ ವಿದ್ಯೆಯನ್ನು ಪ್ರಭಾವವನ್ನು ಪರೀಕ್ಷಿಸಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡವನಾಗಿ ಹೋಗ್ತೇನೆ ಅಂತ ಹೇಳ್ತಿದ್ದಾನೆ ಇಲ್ಲಿ. ಸಮಧಿಕರಾರ್ ಜಗತ್ಪ್ರಯ ದೊಳಿನೆನ್ನ ಗೆನ್ನ ನೊಳಿ ದಿರ್ಚುವನ್ನರಾರ್ ಸಮರದೊಳೆಂದು ತನ್ನ ಭುಜದಂಡ ಮನೀಕ್ಷಿಸಿ ಜಾನಕಿ ಮುಖ ಜಮನ ವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ
ಪ್ರಮದವನಕ್ಕೆ ಬಂದ ನರ ಅಂಬುಗಳಿಲ್ಲದ ಕಾಮನೆಂಬಿನಂ. ಅಂದರೆ ಇಲ್ಲಿ ಸಮಧಿಕರಾರ್ ಜಗತ್ರಯದೊಳಿನ್ನ. ಅಂದರೆ ಇಲ್ಲಿ 3 ಲೋಕದಲ್ಲಿ ನನಗೆ ಇಷ್ಟು ಸರಿಸಾಟಿ ಯಾರು? ನ ಗೆಳೊನ್ನಿದಿರ್ಚುವನ್ನರಾರ್. ಅಂದರೆ ಯುದ್ಧದಲ್ಲಿ ನನ್ನನ್ನು ಎದುರಿಸುವರು ಯಾರು? ಸಮರದೊಳೆಂದು ನನ್ನ ಭುಜದಂಡ ಮನೀಕ್ಷಿಸಿ ಜಾನಕಿ ಮುಖ ಎಂದು ಆ ಥರ ಹೇಳ್ಕೊಳ್ತಾ 3 ಲೋಕದಲ್ಲಿ ನನಗೆ ಸರಿಸಾಟಿ ಯಾರು, ಯುದ್ಧದಲ್ಲಿ ನನ್ನನ್ನು ಎದುರಿಸುವವರು ಯಾರು ಎಂದು ಅಂತ ನೀಳವಾದ ಬಾಹುಗಳನ್ನು ನೋಡಿಕೊಂಡು ಸೀತೆಯ ತಾವರೆಯಂತಹ ಮುಖವನ್ನು ಕಾಣಲು ವಿಶೇಷ ಕಾತರನಾಗಿ ಕೇಚರರ ಅಧಿಪತಿಯಾಗಿ ರಾವಣನೇನು ಮಾಡ್ದ? ಪ್ರಮದವನಕ್ಕೆ ಪುಷ್ಪ ಬಾಣಗಳಿಲ್ಲದ ಮನ್ಮಥನೋ ಎಂಬಂತೆ ಬಂದನು. ಅವನೇನು ಮಾಡ್ದ? ನನಗೆ ಏನು ಜಾನಕಿ ಮುಖವನ್ನು ನೋಡೋದಕ್ಕೆ ಕಾತುರನಾಗಿ ಬಂದ. ಇಲ್ಲಿಂದ ಒಂದು ಪೂರ್ತಿಯಾದ ಸಾರಾಂಶವನ್ನು ಕೊಡ್ತಾ ಹೋಗ್ತೀನಿ. ಇತ್ತ ದಶಾನನಂ ನಿಜವದೂಜನಂ ಕೊಳಚಾಡಿ ಕಾಡಿತು ನೃತ್ಯ ವಿರೋಧಿ ಕೇಚರ ನಿಕ್ಕುವ ಬಲ್ಮುಡಿಸಿಂದೆ ಬಂದು ಪೋ ಎತ್ತಿ ಬವೈರಿಯಂ ತೊದಳೆ ಕೆಂಗಳೆ ಮೂಡಿದ ಭೃಂಗಮಾಲೆ ನೀ ಎಳ್ದಂತೆನೆ ನೋಡಿದ ಮಯತನೂಜೆಯ ಬಾಡಿದ ವಕ್ರಪದ್ಮಂ. ಅಂದರೆ ಇತ್ತ ದಶಕಂಠನಾದ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಕೀಳು ಮಾಡಿ ಕಾಡಿದ ಕೊಬ್ಬಿದ ವೈರಿ ಕೇಚರನನ್ನು ಬಡಿಯುವ ಬಲುಕೋಪದಿಂದ ಏಟು ತಿಂದ ಸಿಂಹದಂತೆ ಗರ್ಜಿಸುತ್ತಾ ಬಂದು ಕೆಂಪುಗರಿ ಮೂಡಿದ ದುಂಬಿಗಳ ಮಾಲೆ ಉದ್ದವಾಯಿತು ಎಂಬಂತೆ ಇರುವ ಕೆಂಪಾದ ಕಣ್ಣುಗಳಿಂದ ಮಾಯತನೂಜೆಯಾದ ಮಂಡೋದರಿಯ ಬಾಡಿದ ಮುಖ ದಾವರೆಯನ್ನು ನೋಡ್ತಾನೆ ಅಂತ ಈ ಪದ್ಯದ ಸಾರಾಂಶ. ನೆಕ್ಸ್ಟು ಅಂತಾಕವೆರಸು ಸಮಸ್ತಾಂತಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದಂಗದಾದಿಗಳ ಭ್ರೂಭಂಗ ಮಾತ್ರದೊಳೆ ಸೆಳೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದಪ್ಪನೆಂದು ಸಂತೈಸಿ ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ಯಮನ ಮೃತಾಹಾರ ಮನಾರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯೆ ಪ್ರಭಾವವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಅಂದರೆ ಹಾಗೆ ಆಕೆಯೊಡನೆ ಸಮಸ್ತ ಅಂತಃಪುರವನ್ನು ನೋಡಿ, ಮಂಡೋದರಿಯೊಡನೆ ಸಮಸ್ತ ಅಂತಃಪುರವನ್ನು ನೋಡಿ ನಿಮಗೆ ಇಷ್ಟು ತೊಂದರೆ ಮಾಡಿದ ಅಂಗದಾದಿಗಳನ್ನು ಉಬ್ಬುಗಂಟಿಕ್ಕುವುದರೊಳಗೆ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಹಲವು ಬಗೆಯಿಂದ ಅವಮಾನಿಸುವೆನೆಂದು ಸಂತೈಸಿ ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ನಿಯಮವನ್ನು ಪೂರೈಸಿ ಅಮೃತಾಹಾರವನ್ನು ಸೇವಿಸಿ ನಂತರ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿಕೊಂಡು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡವನು.